ನಮಸ್ಕಾರ ಸ್ನೇಹಿತರೆ, ವೈರಲ್ ಕನ್ನಡ ಫ್ಯಾಕ್ಟ್ಸ್ ಚಾನಲ್ಗೆ ಸ್ವಾಗತ. ಇಂದು ನಾವು ಈ ವಿಡಿಯೋದಲ್ಲಿ ಮಾನವ ಕುಲವು ನಿರ್ಮಿಸಿದ ಟಾಪ್ 12 ಅತ್ಯಂತ ವೇಗದ ಯಂತ್ರಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಇದು ನಿಮ್ಮ ಮನೆಯಿಂದ ಭೂಮಿಯಿಂದ ಅಂತರತಾರ ಬಾಹ್ಯಾಕಾಶದವರೆಗೆ ವ್ಯಾಪಿಸಿರುವ ರೋಮಾಂಚನಕಾರಿ ಹೈ ಆಕ್ಟೇನ್ ಇಂಜಿನಿಯರಿಂಗ್ ಪ್ರವಾಸವಾಗಿರುತ್ತದೆ. ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಂಬರ್ 12, ಚೀನಾದ ಶಾಂಘೈ ಮ್ಯಾಂಗ್ಲೇವ್ ಬುಲೆಟ್ ಟ್ರೈನ್. ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಟೆಕ್ನಾಲಜಿ ಉಪಯೋಗಿಸಿ ಅಳಿಯ ಮೇಲೆ ತೇಲುತ್ತಾ ವಿದ್ಯುತ್ ಕಾಂತೀಯ ಬಲದಿಂದ ಸುಗಮವಾಗಿ 460 km/h ವೇಗದಲ್ಲಿ ಚಲಿಸುವ ಅತ್ಯಂತ ವೇಗದ ಬುಲೆಟ್ ಟ್ರೈನ್ ಆಗಿದೆ. ಇದರ ಗರಿಷ್ಠ ಕಾರ್ಯಾಚರಣಾ ವೇಗ ಗಂಟೆಗೆ 501 ಕಿಲೋಮೀಟರ್ ಆಗಿದೆ ಮತ್ತು ಜಪಾನಿನ L0 ಸರಣಿಯ ಮ್ಯಾಂಗ್ಲೇವ್ ಗಂಟೆಗೆ 603 ಕಿಲೋಮೀಟರ್ ದಾಖಲೆಯ ವೇಗವನ್ನು ಹೊಂದಿದೆ. ಆದರೆ ಅದು ಇನ್ನೂ ಕಾರ್ಯಾಚರಣೆಯಲ್ಲಿಲ್ಲ. ನಂಬರ್ 11, ಕೋಯಿನ್ಸೆಂಗ್ ಜೆಸ್ಕೋ ಅಬ್ಸಲ್ಯೂಟ್ ಕಾರ್. ಆಧುನಿಕ ಆಟೋಮೋಟಿವ್ ಇಂಜಿನಿಯರಿಂಗ್ ನ ನಿಜವಾದ ಅದ್ಭುತವಾದ ಕೋಯಿನ್ಸೆಂಗ್ ಜೆಸ್ಕೋ ಅಬ್ಸಲ್ಯೂಟ್ ಸ್ವೀಡನ್ ದೇಶದ ಈ ಕಾರು ಗಂಟೆಗೆ 530 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಇದು ಲಿಮಿಟೆಡ್ ಎಡಿಷನ್ ಆಗಿದ್ದು ಸುಧಾರಿತ ಶಕ್ತಿಯುತ ಟ್ವಿನ್ ಟರ್ಬೋ V8 ಇಂಜಿನ್, ಏರೋಡೈನಾಮಿಕ್ಸ್ ಮತ್ತು ನಿಖರ ಎಂಜಿನಿಯರ್ನೊಂದಿಗೆ ಪ್ರತಿಯೊಂದು ವಿವರವನ್ನು ಸ್ಫೋಟಕ ಕಾರ್ಯಕ್ಷಮತೆ ಮತ್ತು ಉತ್ತಮ ನಿರ್ವಹಣೆಗಾಗಿ ರಚಿಸಲಾಗಿದೆ. ಈ ಕಾರನ್ನು 2019ರ ಜಿನೀವಾ ಮೋಟಾರ್ ಶೋ ನಲ್ಲಿ ಪರಿಚಯಿಸಲಾಯಿತು ಮತ್ತು ಪ್ರದರ್ಶನ ಮುಗಿಯುವ ಮೊದಲೇ ಸಂಪೂರ್ಣವಾಗಿ ಮಾರಾಟವಾಯಿತು. ನಂಬರ್ 10, ಅಮೆರಿಕದ ಲಾಕ್ಹೀಡ್ SR-71 ಬ್ಲಾಕ್ ಬರ್ಡ್. ಇದು ವಿಶ್ವದ ಅತ್ಯಂತ ವೇಗದ ಕಾರ್ಯಾಚರಣಾ ಜೆಟ್ ಎಂದು ಕರೆಯಲ್ಪಡುತ್ತದೆ. ಬ್ಲಾಕ್ ಬರ್ಡ್ ತನ್ನ ಕಾರ್ಯಾಚರಣೆಗಳ ಸಮಯದಲ್ಲಿ ಮ್ಯಾಕ್ 3.3 ಅಂದರೆ ಗಂಟೆಗೆ ಸುಮಾರು 4000 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸುತ್ತದೆ. ಈ ವೇಗದಲ್ಲಿ ಚಲಿಸಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಕೇವಲ 50 ನಿಮಿಷದಲ್ಲಿ ಹೋಗಬಹುದು. ನಂಬರ್ 9, ನಾಸಾದ X-15. ಇದು ರಾಕೆಟ್ ಚಾಲಿತ ಪ್ರೊಪಲ್ಷನ್ ಚಾಲಿತ ವಿಮಾನವಾಗಿದ್ದು ತಾಂತ್ರಿಕವಾಗಿ ಇದುವರೆಗಿನ ಅತ್ಯಂತ ವೇಗದ ಮಾನವ ಸಹಿತ ವಿಮಾನವಾಗಿದೆ. 1967ರಲ್ಲಿ ಇದು ಮ್ಯಾಕ್ 6.7 ಅಂದರೆ ಗಂಟೆಗೆ ಸುಮಾರು 7200 ಕಿಲೋಮೀಟರ್ ವೇಗವನ್ನು ತಲುಪಿತ್ತು. ಈ ವೇಗದಲ್ಲಿ ಚಲಿಸಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಕೇವಲ 30 ನಿಮಿಷದಲ್ಲಿ ಹೋಗಬಹುದು. ಆದರೆ ಇದು ಹಾರಲು ರಾಕೆಟ್ ಪ್ರೊಪಲ್ಷನ್ ಅನ್ನು ಬಳಸಿದ್ದರಿಂದ ಇದನ್ನು ಸಾಂಪ್ರದಾಯಿಕ ಜೆಟ್ ಎಂದು ಹೇಳಲಾಗುವುದಿಲ್ಲ. ನಂಬರ್ 8, ನಾಸಾದ X-43. ಇದು ಮಾನವರಹಿತ ಹೈಪರ್ಸಾನಿಕ್ ಸ್ಕ್ಯಾಮ್ಲೆಟ್ ಪರೀಕ್ಷಾ ವಾಹನವಾಗಿದ್ದು ಇದು ಮ್ಯಾಕ್ 9.6 ಅಂದರೆ ಗಂಟೆಗೆ ಸುಮಾರು 10,880 ಕಿಲೋಮೀಟರ್ ವೇಗವನ್ನು ತಲುಪಿತ್ತು. ಈ ವೇಗದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಕೇವಲ 20 ನಿಮಿಷಗಳಲ್ಲಿ ಸೇರಬಹುದು ಮತ್ತು ಇದು ಹೈಪರ್ಸಾನಿಕ್ ವೇಗಗಳಲ್ಲಿ ಗಾಳಿಯನ್ನು ಉಸಿರಾಡುವ ಪ್ರೊಪಲ್ಷನ್ ನ ಸಾಮರ್ಥ್ಯವನ್ನು ಮೊದಲು ಪ್ರದರ್ಶಿಸಿತು. ನಂಬರ್ 7, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ 18 ದೇಶಗಳ ಸಹಯೋಗದಲ್ಲಿ 12 ವರ್ಷಗಳಲ್ಲಿ ಇದನ್ನು ನಿರ್ಮಿಸಲಾಗಿದ್ದು ಇದು ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿ 28,000 km/h ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತಿರುತ್ತದೆ. ಅಂದರೆ ಈ ವೇಗದಲ್ಲಿ ಚಲಿಸಿದರೆ ನಮ್ಮ ಭೂಮಿಯ ಸುತ್ತ 1.5 ಗಂಟೆಯಲ್ಲಿ ಒಂದು ಸುತ್ತು ಸುತ್ತಬಹುದು. ಹಾಗೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಖಗೋಳಯಾತ್ರಿಗಳು ಅತ್ಯಾಧುನಿಕ ಬಾಹ್ಯಾಕಾಶ ಸಂಶೋಧನೆಗಳನ್ನು ಮಾಡುತ್ತಿರುತ್ತಾರೆ. ನಂಬರ್ 6, ಅಪೋಲೋ 10 ಕ್ಯಾಪ್ಸೂಲ್. ಇದು ಚಂದ್ರನ ಮೇಲೆ ಲ್ಯಾಂಡ್ ಆದ ಅಪೋಲೋ 11ಗೆ ಮೊದಲು ಅಪೋಲೋ 10 ಅನ್ನು 1969ರಲ್ಲಿ ಡ್ರೆಸ್ ರಿಹರ್ಸಲ್ ಆಗಿ ಉಪಯೋಗಿಸಲಾಗಿತ್ತು. ಈ ಸಮಯದಲ್ಲಿ ಅಪೋಲೋ 10 ಕ್ಯಾಪ್ಸೂಲ್ ಗಂಟೆಗೆ 39,000 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಭೂಮಿಯ ವಾತಾವರಣವನ್ನು ಮತ್ತೆ ಪ್ರವೇಶಿಸಿತು. ಇದು ಇಲ್ಲಿಯವರೆಗೂ ಮಾನವ ಸಹಿತ ಬಾಹ್ಯಾಕಾಶ ನೌಕೆಯಿಂದ ಸಾಧಿಸಲ್ಪಟ್ಟ ಅತಿ ಹೆಚ್ಚು ವೇಗದ ದಾಖಲೆಯಾಗಿದೆ. ನಂಬರ್ 5, ಸ್ಟಾರ್ಡಸ್ಟ್ ಬಾಹ್ಯಾಕಾಶ ನೌಕೆ 1999ರಲ್ಲಿ ಉಡಾವಣೆಯಾಗಿದ್ದು ಇದನ್ನು ಮೂಲತಃ ಧೂಮಕೇತು ಮತ್ತು ನಕ್ಷತ್ರಗಳ ಧೂಳಿನ ಸೂಕ್ಷ್ಮ ಕಣಗಳನ್ನು ಸಂಗ್ರಹಿಸಲು ನಿರ್ಮಿಸಲಾಗಿತ್ತು. ಇದು ಗಂಟೆಗೆ ಸುಮಾರು 46,000 ಕಿಲೋಮೀಟರ್ಗಳ ವೇಗವನ್ನು ತಲುಪಿತು. ಅಂದರೆ ಈ ವೇಗದಲ್ಲಿ ಸುತ್ತಿದರೆ ನಮ್ಮ ಭೂಮಿಯ ಸುತ್ತ 1 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಒಂದು ಸುತ್ತು ಸುತ್ತಬಹುದು. ನಂಬರ್ 4, ವೊಯೇಜರ್ 1. 1977ರಲ್ಲಿ ಉಡಾವಣೆಯಾದ ಈ ವೊಯೇಜರ್ 1 ಪ್ರೋಬ್ಸ್ ನಮ್ಮ ಸೌರವ್ಯೂಹವನ್ನು ದಾಟಿ ಹೋಗಿರುವ ಒಂದು ಮಾನವ ನಿರ್ಮಿತ ವಸ್ತುವಾಗಿದೆ. ಇದು ಗಂಟೆಗೆ 61,500 ಕಿಲೋಮೀಟರ್ ವೇಗದಲ್ಲಿ ಬಾಹ್ಯಾಕಾಶದಲ್ಲಿ ಈಗಲೂ ಕೂಡ ಚಲಿಸುತ್ತಿದೆ. ನಮ್ಮ ಭೂಮಿಯಿಂದ ಹಾಗೂ ಸೌರವ್ಯೂಹದಿಂದ ಭೂಮಿಯ ಸಂದೇಶ ಗೋಲ್ಡನ್ ರೆಕಾರ್ಡ್ 116 ಚಿತ್ರಗಳು ಮತ್ತು ವಿವಿಧ ರೀತಿಯ ಶಬ್ದಗಳೊಂದಿಗೆ ಅಂತರಾಂತರ ಬಾಹ್ಯಾಕಾಶದಲ್ಲಿ ಸಾಗುತ್ತಾ ದೂರ ಹೋಗುತ್ತಲೇ ಇದೆ. ನಂಬರ್ 3, ಆಪರೇಷನ್ ಪ್ಲಮ್ ಬಾಂಬ್ ಐರನ್ ಮ್ಯಾನ್ ಹೋಲ್ ಕವರ್. ಇದು ಪರಮಾಣು ಪರೀಕ್ಷೆಯಿಂದ ಹುಟ್ಟಿದ ದಂತಕತೆ. ಕಬ್ಬಿಣದ ಮ್ಯಾನ್ ಹೋಲ್ ಕವರ್. 1957ರಲ್ಲಿ ಆಪರೇಷನ್ ಪ್ಲಮ್ ಬಾಂಬ್ ಪರಮಾಣು ಪರೀಕ್ಷೆ ಸಮಯದಲ್ಲಿ ಈ ಮ್ಯಾನ್ ಹೋಲ್ ಕ್ಯಾಪ್ ಅನ್ನು ಗಂಟೆಗೆ ಅಂದಾಜು 2,09,214 km/h ವೇಗದಲ್ಲಿ ಸ್ಫೋಟಿಸಲಾಗಿತ್ತು. ನಂಬರ್ 2, ಹೀಲಿಯಸ್ ಬಿ ಸ್ಯಾಟಲೈಟ್. 1970ರ ದಶಕದಲ್ಲಿ ಉಡಾವಣೆಯಾದ ಈ ಸೌರಶೋಧಕ ಗುರುತ್ವಾಕರ್ಷಣೆಯನ್ನು ವೇಗವರ್ಧಕವಾಗಿ ಬಳಸಿಕೊಂಡು ಸೂರ್ಯನ ಬಳಿ ಹೋಗುವ ಮೂಲಕ ಗಂಟೆಗೆ ಸುಮಾರು 2,53,800 ಕಿಲೋಮೀಟರ್ ವೇಗವನ್ನು ಸಾಧಿಸಿತು. ನಂಬರ್ 1, ಪಾರ್ಕರ್ ಸೋಲಾರ್ ಪ್ರೋಬ್. ಇದು ವೇಗದ ನಿರ್ವಿವಾದ ಚಾಂಪಿಯನ್. ಪಾರ್ಕರ್ ಸೋಲಾರ್ ಪ್ರೋಬ್ ಇದು 2018ರಲ್ಲಿ ಸೂರ್ಯನ ಹೊರಕರೋನದ ವೀಕ್ಷಣೆಗಳನ್ನು ಮಾಡಲು ಉಡಾವಣೆಯಾದ ನಾಸಾದ ಬಾಹ್ಯಾಕಾಶ ಶೋಧಕವಾಗಿದೆ. ಪಾರ್ಕರ್ ಸೋಲಾರ್ ಪ್ರೋಬ್ ಸೂರ್ಯನ ಕರೋನವನ್ನು ಹತ್ತಿರದಿಂದ ಅಧ್ಯಯನ ಮಾಡುವಾಗ ಗಂಟೆಗೆ ಸುಮಾರು 6,92,000 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಸುತ್ತುತ್ತದೆ. ಅಂದರೆ ಈ ವೇಗದಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಿಂದ ಜಪಾನ್ನ ಟೋಕಿಯೋದವರೆಗಿನ ದೂರವನ್ನು 1 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಕ್ರಮಿಸಬಹುದು ಹಾಗೂ 5 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ನಮ್ಮ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಫೇಸ್ಬುಕ್, ವಾಟ್ಸ್ಆಪ್ ಮೂಲಕ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ
ನಮ್ಮ ವೈರಲ್ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಂತರ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಕೊನೆಯದಾಗಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.